ವಿದ್ಯಾರ್ಥಿಗಳೇ, ಅಧ್ಯಾಯ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದಲ್ಲಿ ಪುಟ ಸಂಖ್ಯೆ ಎಷ್ಟು? ಪುಟ ಸಂಖ್ಯೆ 123. ನೋ, ಅದು ಸ್ಟಾರ್ಟ್ ಆಗಿರೋದು 123ರಲ್ಲಿ. ಏನಿದೆ ಪ್ರಶ್ನೆ ಅಂದ್ರೆ, ವಿದ್ಯುತ್ ಪ್ರವಾಹವಿರುವ ವಾಹಕದಿಂದ ಉಂಟಾದ ಕಾಂತಕ್ಷೇತ್ರ ಹೇಗೆ ಉಂಟಾಗುತ್ತೆ? ಕೇಳಿ ಈ ಕಡೆ. ಸಿ ಹಿಯರ್, ಆಲ್ ಆಫ್ ಯು ಸಿ ಹಿಯರ್. ಸ್ಟಾಪ್ ರೈಟಿಂಗ್. ಇಲ್ಲಿ ಬರೆಯೋದಕ್ಕಿಂತ ಮುಖ್ಯವಾಗಿ ಈ ಕಡೆ ನೋಡಬೇಕು. ಸ್ಟಾಪ್ ರೈಟಿಂಗ್, ಸಿ ಹಿಯರ್. ಸ್ಟಾಪ್ ರೈಟಿಂಗ್, ಸಿ ಹಿಯರ್. ಈ ಕಡೆ ನೋಡಿ. ಅಲ್ಲಿ ಸ್ವಲ್ಪ ಬರೆಯೋದು ಕಡಿಮೆ ಆದ್ರೂ ಪರವಾಗಿಲ್ಲ, ನಾನು ಆಮೇಲೆ ಹೇಳ್ತೀನಿ. ಇಷ್ಟೇ ಇದು ಚಿತ್ರ ಆಮೇಲೆ ವಿವರಣೆ ಭಾಳ ಇದೆ. ಎರಡೇ ಲೈನಲ್ಲಿ ಇದೆ ಇದು ಕೂತ್ರ. ಪ್ರಶ್ನೆ ಏನು ಗೊತ್ತಾ? ಸ್ಟಾಪ್ ರೈಟಿಂಗ್. ವಿದ್ಯುತ್ ಪ್ರವಾಹವಿರುವ ವಾಹಕದಿಂದ ಕಾಂತಕ್ಷೇತ್ರ. ಮೊನ್ನೆ ನಾನೊಂದು ಚಿತ್ರ ಬರೆದು ತೋರಿಸಿದ್ದೆ. ಏನಂತ ಚಿತ್ರ ಬರೆದು ತೋರಿಸಿದ್ದೆ? ವಾಹಕ ತಂತಿ ಅಲ್ವಾ? ಟೆಕ್ಸ್ಟ್ ಬುಕ್ನಾಗ ಎಲ್ಲಿದೆ ಅದು ನೋಡಿ. ಟೆಕ್ಸ್ಟ್ ಬುಕ್ನಲ್ಲಿ ನೋಡಿ, 1ನೇ ಚಟುವಟಿಕೆನೇ ಐತಿ. ಏನಂತ ಇದೆ? ವಾಹಕ ತಂತಿ ಐತಾ, ಆಮೇಲೆ ಕಾರ್ಡ್ಬೋರ್ಡ್ ಇದೆ, ಅದ್ರ ಮೇಲೆ ಆ ವಾಹಕ ತಂತಿ ಮೂಲಕ ನಾವು ವಿದ್ಯುತ್ ಪ್ರವಾಹವನ್ನು ಹಾಯಿಸಿದಾಗ ಅಲ್ಲಿ ಏನಾಯ್ತು? ಆ ದಿಕ್ಸೂಚಿ ವಿಚಲನ ಬಂತು. ಯಾಕೆ ವಿಚಲನ ಬಂತು? ಈ ಕಡೆ ಕೇಳಿ. ದಿಕ್ಸೂಚಿ ಇಲ್ಲಿ ಕೇಳಿ. ಒಂದು ದಿಕ್ಸೂಚಿ ಸ್ವತಂತ್ರವಾಗಿ ತೂಗಿಬಿಟ್ಟ ಕಾಂತ, ಸೂಚಿಕಾಂತ ಇಟ್ಕೊಳ್ಳಿ. ಯಾವ ದಿಕ್ಕಲ್ಲಿ ನಿಲ್ತದ್ದು? ಕಮಾನ್ ಮಾತಾಡಿ. ಉತ್ತರ ಮತ್ತು ದಕ್ಷಿಣ ದಿಕ್ಕಿ ನಿಲ್ತದೆ, ಹೌದಾ? ಅದ್ರ ಗುಣ ಅದು. ನಾವೇನ್ ಮಾಡಿದ್ವಿ ಗೊತ್ತಾ? ಇದ್ರ ಪಕ್ಕನೆ ವಿದ್ಯುತ್ ಪ್ರವಾಹ ಹರಿಸಿದ್ವಿ, ನೋಡಿರಲ್ಲ? ವಿದ್ಯುತ್ ಪ್ರವಾಹ ಹರಿಸಿದ್ವಿ. XY ತಂತಿ ನೆನಪಿದೆಯೇನೋ? XY ತಾಮ್ರದ ತಂತಿ ಎಲ್ಲಿದೆ ನೋಡ್ರಿ. ನಿನ್ನೆ ನಾನು ಕ್ಲಾಸಲ್ಲಿ ಹೇಳಿದ್ನಲ್ಲ. ಪುಟ ಸಂಖ್ಯೆ ಎಷ್ಟದು? ಪುಟ ಸಂಖ್ಯೆ 120ರಲ್ಲಿದೆ. ಈ ಚಿತ್ರದಲ್ಲಿದೆ. ಇಲ್ಲಿ ಏನಾಗಿದೆ ನೋಡು. ಇದು ಪಲ್ಲಟಗೊಳ್ಳಬೇಕು ಅಂತಂದ್ರೆ ಇದ್ರ ಪಕ್ಕ ಇನ್ನೊಂದು ಯಾವ್ದಾದ್ರು ಕಾಂತ ವೈರ್ ಮಾತ್ರ ಪಲ್ಲಟಗೊಳ್ತದ. ಅದು ಒಂದು ದಂಡ ಕಾಂತ ವೈರ್ ಅಂತ ಇಟ್ಕೊಳ್ಳಿ, ನಾರ್ತ್ ಸೌತ್ ಹಿಂಗ್ ಒಯ್ದ ಮಾತ್ರ ಪಲ್ಲಟಗೊಳ್ತದ. ಹೌದಾ? ಇದು ಉತ್ತರಕ್ಕೆ ಐತಲ್ಲ, ಹೌದಾ? ಇಲ್ಲಿ ನಾವು ಇದನ್ನ ಒಯ್ದ ತಕ್ಷಣ ಉಲ್ಟಾ ಇಟ್ಟು ಏನು? ಸೌತ್ ನಾರ್ತ್. ಇದು ಕಾಂತಕ್ಷೇತ್ರ, ಇದು ಕಾಂತಕ್ಷೇತ್ರ ಅಲ್ವಾ? ಇವು ಎರಡು ಅಪೋಸಿಟ್ ತಾನೆ. ಇಲ್ಲಿ ಉತ್ತರ ಐತಿ, ಅವಾಗ ಇದು ಪಲ್ಲಟಗೊಳ್ಬೇಕು. ಒಂದು ಕಾಂತವನ್ನ ದಿಕ್ಕನ್ನ ಪಲ್ಲಟಗೊಳಿಸಬೇಕು ಅಂದ್ರೆ ಇನ್ನೊಂದು ಕಾಂತದಿಂದ ಮಾತ್ರ ಸಾಧ್ಯ ಅಲ್ವಾ? ಸರಿ, ಇಲ್ಲಿ ಏನಾಗಿತ್ತು ಅಂದ್ರೆ, ನಾವು ಇನ್ನೊಂದು ಕಾಂತ ಇಟ್ಟಿಲ್ಲ, ವಿದ್ಯುತ್ ಪ್ರವಾಹ XY ತಂತಿ ಮೂಲಕ ಹರಿಸಿದ್ವಿ. ಇದು ಪಲ್ಲಟಗೊಳ್ತು. ಇದೇನಾಯ್ತು? ಇದು ಪಲ್ಲಟಗೊಳ್ತು. ಹೌದಾ? ಇದರ ಅರ್ಥ ಏನು? ಹಾಗಾದ್ರೆ ವಿದ್ಯುತ್ ಪ್ರವಾಹ ಇರುವ ವಾಹಕ ತಂತಿ ಏನು ಉತ್ಪತ್ತಿ ಮಾಡ್ತತಿ ಅನ್ನಂಗಾಯ್ತು? ಕಾಂತಕ್ಷೇತ್ರವನ್ನು ಉತ್ಪತ್ತಿ ಮಾಡ್ತತಿ. ಯಾವಾಗ ಪಲ್ಲಟಗೊಳ್ತು? ಅರ್ಥ ಆಯ್ತಲ್ಲ? ವಿದ್ಯುತ್ ಪ್ರವಾಹ ಇರುವ ವಾಹಕ ತಂತಿಯ ಮೂಲಕ ವಿದ್ಯುತ್ ಧರಿಸಿದಾಗ ಇದೇನಾಯ್ತು? ಸ್ಥಾನ ಪಲ್ಲಟ ಆಗತಿ. ಅರ್ಥ ಐತೇನ್ರ? ಏನಾಯ್ತು? ಸ್ಥಾನ ಪಲ್ಲಟ ಆಯ್ತು. ಹಂಗಾದ್ರೆ ಇದರ ಅರ್ಥ ಏನು? ವಿದ್ಯುತ್ ಪ್ರವಾಹ ಇರುವ ವಾಹಕ ತಂತಿಯು ವಿದ್ಯುತ್ ಪ್ರವಾಹವು ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತದೆ. ವಿದ್ಯುತ್ ಪ್ರವಾಹಕ್ಕೂ ಕಾಂತಕ್ಷೇತ್ರಕ್ಕೆ ಪರಸ್ಪರ ಏನಾಗಿದೆ ಅಂತ ಸಂಬಂಧ ಐತಿ ಅಂತಾನ ಇಲ್ಲ ಅನ್ಬೇಕು? ಸಂಬಂಧ ಇದೆ. ಇದನ್ನ ಮೊನ್ನೆ ತರಗತಿಯಲ್ಲಿ ಹೇಳಿದ್ದೆ ನಾನು. ಈಗ ಮನಸ್ಸು ಕ್ಲೀನ್ ತಿಳ್ಕೊಳ್ಳಿ. ವಿದ್ಯುತ್ ಪ್ರವಾಹಕ್ಕೂ ಮತ್ತು ಕಾಂತಕ್ಷೇತ್ರಕ್ಕೆ ಪರಸ್ಪರ ಸಂಬಂಧ ಇದೆ ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಅಲ್ವಾ? ಹಾಗಾದ್ರೆ ಈಗಿನ ತರಗತಿಯಲ್ಲಿ ಏನ್ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ ಅಂತಂದ್ರೆ, ಈಗಿನ ಪ್ರಶ್ನೆ ಏನು ಗೊತ್ತಾ? ಈಗಿನ ಪ್ರಶ್ನೆ, ವಿದ್ಯುತ್ ಪ್ರವಾಹವಿರುವ ವಾಹಕದಿಂದ ಕಾಂತಕ್ಷೇತ್ರ ಉಂಟಾಗೈತೆ ಅಂತ ಗೊತ್ತಾಯ್ತು. ದಿಕ್ಕು ಗೊತ್ತಾಗಿಲ್ಲ ನಮಗೆ. ಏನ್ ಗೊತ್ತಾಗಿಲ್ಲ? ದಿಕ್ಕು ಗೊತ್ತಾಗಿಲ್ಲ. ಈ ಪ್ರಯೋಗದ ಮೂಲಕ ನಾವು ದಿಕ್ಕು ಗೊತ್ತಿಡ್ತೇವೆ. ಈ ಪ್ರಯೋಗದ ಮೂಲಕ ನಾವೇನು ಗೊತ್ತಿಡ್ತಿದ್ದೇವೆ? ದಿಕ್ಕು. ಕಾಂತಕ್ಷೇತ್ರದ ದಿಕ್ಕು ಕಂಡು ಹಿಡಿಯುವುದು. ಕಾಂತಕ್ಷೇತ್ರದ ಏನು ಕಂಡು ಹಿಡಿಯೋದು? ದಿಕ್ಕು ಕಂಡು ಹಿಡಿಯುವುದು. ಹೆಂಗ್ ಕಂಡು ಹಿಡಿಯೋಣ ನೋಡಿ. ಬುಕ್ಕಲ್ಲಿ ಭಾಳ ಕೊಟ್ಟಿದ್ರೆ ನಾನು ಸಿಂಪಲ್ ಆಗಿ ಹೇಳ್ತೀನಿ. ಏನ್ ಮಾಡೋದಂದ್ರೆ, ಒಂದು ಏನ್ ತೆಗೆದುಕೊಳ್ಳೋಣಪ್ಪ? XY ಒಂದು ತಾಮ್ರದ ತಂತಿಯನ್ನು ತೆಗೆದುಕೊಳ್ಳೋಣ. ಏನ್ ತೆಗೆದುಕೊಳ್ಳೋಣ? XY ಅಂತಕ್ಕಂಥ ಒಂದು ತಾಮ್ರದ ತಂತಿ. ಸರಿನಾ? ಏನ್ ತೆಗೆದುಕೊಂಡ್ವಿ? XY ಅಂತಕ್ಕಂಥದ್ದು ಒಂದು ವಾಹಕ ಅಥವಾ
ತಾಮ್ರದ ತಂತಿಯನ್ನ ತೆಗೆದುಕೊಂಡ್ವಿ. ಓಕೆ, ನೋಡಿ. ಅಥವಾ ಇನ್ನು ಏನ್ ಹೇಳ್ಬೋದು ಅಂತಂದ್ರೆ, ಒಂದು ವಿದ್ಯುತ್ ಮಂಡಲವನ್ನ ರಚನೆ ಮಾಡ್ಕೊಂಡ್ವಿ. ಏನ್ ರಚನೆ ಮಾಡ್ಕೊಂಡ್ವಿ? ಒಂದು ವಿದ್ಯುತ್ ಮಂಡಲ. ಯಾವ್ದು ರಚನೆ ಮಾಡ್ಕೊಂಡ್ವಿ ನೋಡಿ. ಒಂದು ವಿದ್ಯುತ್ ಮಂಡಲ ರಚನೆ. ಒಂದು ವಿದ್ಯುತ್ ಮಂಡಲ ರಚನೆ ಆಗ್ಬೇಕಂದ್ರೆ ಏನ್ ಬೇಕು? ವಿದ್ಯುತ್ ಹರಿಸಬೇಕು ಅಂತಂದ್ರೆ ಏನ್ ಬೇಕು? ಫಸ್ಟ್ಗೆ ನಾನು ವಿದ್ಯುತ್ ಪ್ರವಾಹದಲ್ಲಿ ಹೇಳಿದೆ, ನಾನು ವಿದ್ಯುತ್ ಪ್ರವಾಹ ವಿದ್ಯುತ್ ಶಕ್ತಿಯಲ್ಲಿ ಹೇಳಿದ್ದೇನೆ ನಾನು. ಎಸ್, ವೆರಿ ಗುಡ್ ಆನ್ಸರ್. ವಿದ್ಯುತ್ ಕೋಶ ಬೇಕು. ನಿಮ್ಮ ಭಾಷೆಯಲ್ಲಿ ಏನಂತ ಕರಿತೀರಿ? ಬ್ಯಾಟ್ರಿ. ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್, 3 ವಿದ್ಯುತ್ ಕೋಶ, 3 ಬ್ಯಾಟ್ರಿ ಜೋಡಿಸಿದ್ವಿ. 3 ಬ್ಯಾಟ್ರಿ ಜೋಡಿಸಿದ್ವಿ. ಇದನ್ನ ಏನ್ ಮಾಡ್ತಾನೆ? ಪ್ಲಗ್ ಕೀ ಕನೆಕ್ಷನ್ ಕೊಡ್ತಾನೆ. ಪ್ಲಗ್ ಕೀ ಕನೆಕ್ಷನ್ ಕೊಟ್ವಿ. ನಂತರ ಏನ್ ಮಾಡೋಣ? ಇದಕ್ಕೆ ಏನ್ ಕನೆಕ್ಷನ್ ನೋಡಿ, ಮತ್ತೇನ್ ಬೇಕು ಹೇಳಿ ನೋಡೋಣ. ಪ್ಲಗ್ ಕೀ ಕನೆಕ್ಷನ್ ಆಗಿದೆ, ಸರಿ. ಈಗ ವಿದ್ಯುತ್ ಪ್ರವಾಹ ಇದ್ರ ಮೂಲಕ ಹರಿತಾ ಇದೆ. ಈ ಕಡೆ ನೋಡಿ, ಇದು ಪ್ಲಗ್ ಕೀ. ಪ್ಲಗ್ ಕೀ, ಇದು ವಿದ್ಯುತ್ ಕೋಶ. ನಾನು ಸರಳವಾಗಿ ಬರೀತೀನಿ. ವಿದ್ಯುತ್ ಕೋಶ, ಪ್ಲಗ್ ಕೀ. ಪ್ಲಗ್ ಇನ್ ಹಾಕಿಲ್ಲ. ಈಗ ಏನ್ ಮಾಡೋಣ? ಇಲ್ಲಿ ಇದಕ್ಕೆ ಸಮಾಂತರವಾಗಿರುವಂತೆ, ಎದಕ್ಕೆ ಸಮಾಂತರ? ಈ ವಾಹಕ ತಂತಿಗೆ ಸಮಾಂತರವಾಗಿರುವಂತೆ ನೋಡಿ. ಈ ಕಡೆಗೆ ವಾಹಕ ತಂತಿಗೆ ಸಮಾಂತರವಾಗಿರುವಂತೆ ಒಂದು ದಿಕ್ಸೂಚಿಯನ್ನು ಇಡೋಣ. ಸಮಾಂತರ ಅಂದ್ರೆ ಈ ಟೈಪ್, ಸರಿ? ಓಕೆ, ಇದು ದಿಕ್ಸೂಚಿಯ ಮುಳ್ಳು. ಯಾವ ಕಡೆ ತೋರಿಸ್ತಾ ಇದ್ದಾರೆ? ದಿಕ್ಸೂಚಿಯ ಮುಳ್ಳು ಯಾವಾಗಲೂ ಉತ್ತರಕ್ಕೆ ಅಲ್ವಾ? ಇದು ಉತ್ತರ, ಇದು ದಕ್ಷಿಣ. ಉತ್ತರ ದಕ್ಷಿಣ ದಿಕ್ಸೂಚಿಯನ್ನು ಅದರ ಸಮಾಂತರವಾಗಿ ಇಟ್ಟಿದ್ದೇವೆ, ಅದ್ರ ಮೇಲೆ ಇಟ್ಟಿದ್ದೇವೆ. ಈಗ ನೋಡಿ, ಹಾಗಾದ್ರೆ ಇದು ಯಾವ ಭಾಗ ಆಯ್ತು? ಇದು ಪೂರ್ವ, ಇದು ಪಶ್ಚಿಮ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ನೋಡ್ಕೊಂಡ್ರೆ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅಲ್ವಾ? ಈಗ ಇಲ್ಲಿವರೆಗೆ ಗೊತ್ತಾಯ್ತಲ್ಲ? ಏನ್ ಮಾಡಿದ್ವಿ? ಒಂದು ವಿದ್ಯುತ್ ಮಂಡಲ ರಚನೆ ಮಾಡಿದ್ವಿ. ವಿದ್ಯುತ್ ಕೋಶ, ಪ್ಲಗ್ ಕೀ, ಈ ವಾಹಕಕ್ಕೆ ಸಮಾಂತರವಾಗಿರುವಂತ ಒಂದು ದಿಕ್ಸೂಚಿಯನ್ನು ಇರಿಸಿದ್ದೀವಿ. ದಿಕ್ಸೂಚಿ ಯಾವ ದಿಕ್ಕಿನಿಂದ ತುದಿ? ಉತ್ತರಕ್ಕೆ, ಉತ್ತರ ಮತ್ತು ದಕ್ಷಿಣ ದಿಕ್ಕಿ ನಿಲ್ತೈತಿ. ಗೊತ್ತಾಯ್ತದನಪ್ಪ? ಉತ್ತರ ದಕ್ಷಿಣ ದಿಕ್ಕಿ ನಿಲ್ತೈತಿ ದಿಕ್ಸೂಚಿ. ಈಗ ಏನ್ ಮಾಡೋಣಪ್ಪ ಅಂತಂದ್ರೆ, ಪ್ಲಗ್ ಕೀ ಹಾಕಿಬಿಡೋಣ. ಇಲ್ಲಿ ಪ್ಲಗ್ ಕೀ ಹಾಕಕ್ಕೆ ಏನಾಗ್ತದೆ? ಮೂಲಕ ಏನ್ ಹರಿತೈತಿ? ವಿದ್ಯುತ್ ಪ್ರವಾಹ ಹರಿತೈತಿ. ಹೊರದ ತಕ್ಷಣ ಏನಾಯ್ತು ಗೊತ್ತಾನೆ? ವಿದ್ಯುತ್ ಪ್ರವಾಹ ಹೊರದ ತಕ್ಷಣ ಇದೇನು ಉತ್ತರಕ್ಕಿತ್ತಲ್ಲ, ಈ ಮುಳ್ಳು ತುದಿ ವಿಚಲನ ಬಂತು. ಯಾವ ದಿಕ್ಕಿಗೆ ವಿಚಲನ ಬಂತು? ಪೂರ್ವಕ್ಕೆ ವಿಚಲನ ಬಂತು. ಯಾವ ದಿಕ್ಕಿಗೆ ವಿಚಲನ ಬಂತು? ಪೂರ್ವ ದಿಕ್ಕಿಗೆ ವಿಚಲನ ಬಂತು. ಈಗ ಮತ್ತೆ ಸ್ವಿಚ್ ಆಫ್ ಮಾಡಿದ್ವಿ, ಪ್ಲಗ್ ಕೀ ತೆಗೆದ್ವಿ, ವಿದ್ಯುತ್ ಪ್ರವಾಹ ನಿಲ್ತು. ಮತ್ತೆ ಯಥಾಸ್ಥಿತಿ ಎಲ್ಲಿ ಬರ್ಬೇಕದು? ಎಲ್ಲಿ ಬರ್ಬೇಕದು? ಕರೆಕ್ಟ್ ಆನ್ಸರ್ ಮಾತಾಡಿ. ಉತ್ತರಕ್ಕೆ ಬಂತು, ಉತ್ತರ ದಕ್ಷಿಣಕ್ಕೆ ಬಂತು. ಈಗ ಏನ್ ಮಾಡ್ತಾ ಗೊತ್ತಾ ನಾವು? ಈ ವಿದ್ಯುತ್ ಮಂಡಲದಲ್ಲಿ ವಿರುದ್ಧ ದಿಕ್ಕಿನಂತೆ ವಿದ್ಯುತ್ ಹರಿಸ್ತೇವೆ. ಅವು ಏನ್ ಮಾಡ್ಬೇಕು? ವಿದ್ಯುತ್ ಕೋಶವನ್ನು ಏನ್ ಮಾಡ್ಬೇಕು? ಚೇಂಜ್ ಮಾಡೋಣ. ಹೆಂಗ್ ಚೇಂಜ್ ಮಾಡೋಣ? ಈ ಕಡೆ ಪ್ಲಸ್ ಐತಲ್ಲ, ಅವಾಗ ಏನ್ ಮಾಡೋಣ? ವಿದ್ಯುತ್ ಪ್ರವಾಹ ಹಿಂಗ್ ಹರಿತೈತಿ. ಈಗ ಯಾವ ಕಡೆಯಿಂದ? ಎ ನಿಂದ ಬಿ ಕಡೆಗೆ ಹರಿತೈತಿ. ಈ ವಿದ್ಯುತ್ ಪ್ರವಾಹನ ಬಿ ಕಡೆಯಿಂದ ಎ ಕಡೆಗೆ ಏನ್ ಮಾಡೋಣ? ಅವಾಗ ಹೆಂಗ್ ಮಾಡೋಣ ಗೊತ್ತಾ? ಈ ಕಡೆ ಪ್ಲಸ್, ಈ ಕಡೆ ಮೈನಸ್. ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಅಲ್ವಾ? ಸರಿ ಅಂತ. ಈ ವಿದ್ಯುತ್ ಪ್ರವಾಹ ಹೆಂಗೆ ಇರಬೇಕು ಹೇಳ್ರಿ ನೋಡೋಣ. ಈ ಕಡೆಯಿಂದ ಬಿ ಇಂದ ಎ ಅವಾಗ ಇದು ಸೂಜಿ ಯಾವ ಕಡೆ ವಿಚಲನೆ ಆಗ್ಬೋದು? ಈಗ ಹೇಳಿ ನೋಡೋಣ. ಫಸ್ಟಿಗೆ ಪೂರ್ವ ವಿಚಲನೆ ಆಗಿತ್ತು, ಈಗ ಯಾವ ಕಡೆ ವಿಚಲನೆ ಆಗ್ಬೇಕು ಹೇಳೋಣ? ಪಶ್ಚಿಮ ದಿಕ್ಕಿನ ಕಡೆ ವಿಚಲನ ಆಯಿತು. ಇದರ ಅರ್ಥ ಏನ್ ಗೊತ್ತ? ವಿದ್ಯುತ್ ಪ್ರವಾಹದ ದಿಕ್ಕನ್ನ ಬದಲಾಯಿಸುವುದರಿಂದ
ಉಂಟಾದ ಕಾಂತಕ್ಷೇತ್ರವು ದಿಕ್ಕನ್ನ ಅವಲಂಬಿಸಿದೆ, ವಿದ್ಯುತ್ ಪ್ರವಾಹದ ದಿಕ್ಕನ್ನ ಅವಲಂಬಿಸಿದೆ. ನೋಡು, ನಾವು ವಿದ್ಯುತ್ ಪ್ರವಾಹದ ಫಸ್ಟ್ ಯಾವ ದಿಕ್ಕಿಂದ ಯಾವ ಕಡೆಗೆ ಹರಿಯೋದು? ಎ ಇಂದ ಬಿ ಕಡೆಗೆ ಹರಿಯೋದು. ಅವಾಗ ಇದ್ರ ಸೂಜಿ ಯಾವ ಕಡೆಗೆ ವಿಚಲನ ಹೊಂತು? ಪೂರ್ವದ ಕಡೆಗೆ ವಿಚಲನ ಹೊಂತು. ಮತ್ತೆ ನಾವಿಲ್ಲಿ ದಿಕ್ಕನ್ನ ಚೇಂಜ್ ಮಾಡಿದ್ವಿ. ಯಾವ್ದು ದಿಕ್ಕನ್ನ ಚೇಂಜ್ ಮಾಡಿದ್ವಿ? ವಿದ್ಯುತ್ ಪ್ರವಾಹದ ದಿಕ್ಕನ್ನ ಚೇಂಜ್ ಮಾಡಿದ್ವಿ, ಅಂದ್ರೆ ಬದಲಾಯಿಸಿದ್ವಿ. ಅವಾಗ ವಿದ್ಯುತ್ ಯಾವ ಕಡೆಯಿಂದ ಯಾವ ಕಡೆಗೆ ಹರಿತು? ಬಿ ಇಂದ ಎ ಕಡೆಗೆ ಹರಿತು. ಅವಾಗ ಮತ್ತೆ ಇಲ್ಲಿ ದಿಕ್ಸೂಚಿ ತನ್ನ ವಿಚಲನೆ ಯಾವ ದಿಕ್ಕಿಗೆ ತೋರಿಸ್ತು? ಪಶ್ಚಿಮದ ಕಡೆಗೆ ವಿಚಲನ ಹೊಂತು. ಇದರ ಅರ್ಥ ಏನು ಹೇಳಿ ನೋಡೋಣ. ವಿದ್ಯುತ್ ಪ್ರವಾಹದ ದಿಕ್ಕು, ಇಲ್ಲಿ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತಕ್ಷೇತ್ರವು ಕಾಂತಕ್ಷೇತ್ರದ ದಿಕ್ಕು ಏನನ್ನು ಅವಲಂಬಿಸಿದೆ? ವಿದ್ಯುತ್ ಪ್ರವಾಹದ ದಿಕ್ಕನ್ನೇ ಅವಲಂಬಿಸಿದೆ. ನಾವು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿದಾಗ ಕಾಂತ ಸೂಜಿಯ ವಿಚಲನೆ ದಿಕ್ಕು ಬದಲಾಗುತ್ತದೆ. ಅರ್ಥ ಆಯ್ತಾ? ಇದು ನಂಗೆ ಪರೀಕ್ಷೆಯಲ್ಲಿ ಹೆಂಗೆ ಬರೀಬೇಕು ಅಂತ ಹೇಳ್ತಾರೆ ನೋಡಿ. ಪರೀಕ್ಷೆಯಲ್ಲಿ ಬರೆಯೋ ಪಾಯಿಂಟ್ಸ್ ಹೇಳ್ತಾರೆ. ಸಿಂಪಲ್. ವಿದ್ಯುತ್ ಪ್ರವಾಹ ಇರುವ ವಾಹಕದಿಂದ ಉಂಟಾದ ಕಾಂತಕ್ಷೇತ್ರದ ದಿಕ್ಕನ್ನ ಕಂಡುಹಿಡಿಯಿರಿ ಅಥವಾ ಹೇಗೆ ಕಂಡುಹಿಡಿಯುವಿರಿ? ಚಿತ್ರದಲ್ಲಿ ತೋರಿಸಿರುವಂತೆ ವಿದ್ಯುತ್ ಮಂಡಲ ರಚಿಸಿ. 1ನೇ ಪಾಯಿಂಟ್. 2ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ವಾಹಕಕ್ಕೆ ಸಮಾಂತರವಾಗಿ ಒಂದು ಕಾಂತ ಸೂಜಿಯನ್ನ ಇಡಿ. ಪ್ಲಗ್ ಕೀಯನ್ನು ಹಾಕಿದಾಗ ವಿದ್ಯುತ್ ಪ್ರವಾಹ ಹರಿಯುತ್ತದೆ. ಆಗ ಕಾಂತ ಸೂಜಿಯು ಪೂರ್ವಕ್ಕೆ ವಿಚಲನ ಹೊಂದುತ್ತದೆ. ಮತ್ತೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿದಾಗ ಕಾಂತ ಸೂಜಿಯು ಪಶ್ಚಿಮಕ್ಕೆ ವಿಚಲನೆ ಹೊಂದುತ್ತದೆ. ಅಂದರೆ ಮೊದಲನ ದಿಕ್ಕಿಗೆ ವಿರುದ್ಧ ದಿಕ್ಕಿನಂತೆ ವಿಚಲನೆ ಹೊಂದುತ್ತದೆ. ನೆಕ್ಸ್ಟ್ ಪಾಯಿಂಟ್. ಆದ್ದರಿಂದ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತಕ್ಷೇತ್ರದ ದಿಕ್ಕೂ ಸಹ ಏನನ್ನು ಅವಲಂಬಿಸಿದೆ? ವಿದ್ಯುತ್ ಪ್ರವಾಹದ ದಿಕ್ಕನ್ನು ಅವಲಂಬಿಸಿದೆ. ಓಕೆ, ಇದೊಂದು ಉತ್ತರ ಬರ್ಕೊಂಡ್ಬಿಟ್ಟು ಹೇಳ್ತಾರೆ. ಬರ್ಕಂಡ ಈಗಲೇ ಹೇಳ್ತೇನೆ. ಪ್ರಶ್ನೆ ಬರ್ಕರಿ ಬೇಗ. ವಿದ್ಯುತ್ ಪ್ರವಾಹವಿರುವ ವಾಹಕದಿಂದ ಕಾಂತಕ್ಷೇತ್ರದ ದಿಕ್ಕನ್ನ ಹೇಗೆ ಕಂಡುಹಿಡಿಯುವಿರಿ ಅಂತ ಈಗ ಬರ್ಕರಿ. ಅಲ್ಲಿ ಬಹಳ ಕೊಟ್ಟಿದ್ದಾರೆ, ಬಹಳ ಸಿಂಪಲ್ ಬರೆಸ್ತೀನಿ ನಾನು. ವಿದ್ಯುತ್ ಪ್ರವಾಹವಿರುವ ವಾಹಕದಿಂದ ಕಾಂತಕ್ಷೇತ್ರದ ದಿಕ್ಕನ್ನ ಹೇಗೆ ಕಂಡುಹಿಡಿಯುವಿರಿ? ಆಯ್ತಾ? ನಾ ಏನು ಬರೀತೇನೆ ಅಷ್ಟ ಬರ್ಕಂಡಿ, ಅಷ್ಟು ಬೇಡ. ನಾ ಏನು ಬರೀತೇನೆ ಅಷ್ಟ ಬರ್ಕಂಡಿ. ಓಕೆ, ನಾನು 5-6 ಪಾಯಿಂಟ್ಸ್ ಹೇಳಿದೆ, ಅದು ಅಷ್ಟು ಬೇಡ ಬರ್ಕಂಡಿ. ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತಕ್ಷೇತ್ರದ ದಿಕ್ಕು ವಿದ್ಯುತ್ ಪ್ರವಾಹದ, ನಾ ಬರಿತಾ ಇದ್ದೀನಿ ನೋಡಿ ಬರೆದ್ರೆ ಸಾಕು ನೀವು. ವಿದ್ಯುತ್ ಪ್ರವಾಹದ ದಿಕ್ಕನ್ನು ಅವಲಂಬಿಸಿದೆ. ಸ್ಟಾಪ್. ಅದೇ ನೆಕ್ಸ್ಟ್ ಏನು ಹೇಳು? ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾಯಿಸಿದಾಗ ಕಾಂತಕ್ಷೇತ್ರದ ದಿಕ್ಕು ಸಹ ಏನಾಗಿದೆ? ಬದಲಾಗಿದೆ. ಅದೊಂದು ಪಾಯಿಂಟ್ ಬರೆಯೋಣ. ನೆಕ್ಸ್ಟ್ ಪಾಯಿಂಟ್ ಏನು ಬರೆಯೋಣ? ವಿದ್ಯುತ್ ಪ್ರವಾಹದ ದಿಕ್ಕು ಬದಲಿಸಿದಾಗ ಯಾವ ದಿಕ್ಕು ಬದಲಾಗಿದೆ ಹೇಳಿ ನೋಡೋಣ. ಯಾವ ದಿಕ್ಕು ಬದಲಾಗಿದೆ? ಕಾಂತಕ್ಷೇತ್ರದ ದಿಕ್ಕೂ ಸಹ ಏನಾಗಿದೆ? ಬದಲಾಗಿದೆ. ಕಾಂತಕ್ಷೇತ್ರದ ದಿಕ್ಕು ಏನಾಗಿದೆ? ಬದಲಾಗಿದೆ. ಇದಿಷ್ಟು ಬರ್ಕೊಂಡ್ಬಿಟ್ರೆ ಸಾಕು ನೋಡಿ. ಅಲ್ಲಿ ಬಾಳ ಇದೆ ಅಲ್ವಾ? ಸಿಂಪಲ್ ಆಗಿ ಬರ್ಸಿದೆ. ಎಕ್ಸಾಮ್ ಇಷ್ಟೇ ಬರಿಬೇಕು ಸಾಕು ನೀವು. ಓಕೆ, ಆಲ್ ಆಫ್ ಯು ಸಿ ಹಿಯರ್. ವಿದ್ಯಾರ್ಥಿಗಳೇ,
ಇಲ್ಲಿ ನೋಡಿ, ಸ್ಟಾಪ್ ರೈಟಿಂಗ್, ಪ್ಲೀಸ್ ಸ್ಟಾಪ್ ರೈಟಿಂಗ್. ಆಲ್ ಆಫ್ ಯು ಸಿ ಹಿಯರ್. ಎಲ್ಲರೂ ಈ ಕಡೆ ನೋಡಿ, ನೋಡ್ತಾ ಇಲ್ಲ, ಕೆಲವರು ಈ ಕಡೆ ನೋಡ್ತಾ ಇಲ್ಲ, ಇಲ್ಲಾಂದ್ರೆ ನಿಮ್ಗೇನು ಅರ್ಥ ಆಗೋದಿಲ್ಲ. ಈ ಕಡೆ ನೋಡಿ, ನೋಡ್ತಾ ಇದ್ದೀರಿಲ್ಲ? ಇಲ್ಲಿವರೆಗೆ ನಾವೇನು ತಿಳ್ಕೊಂಡ್ವಿ ಗೊತ್ತಾ? ಇಲ್ಲಿವರೆಗೆ ನಾವೇನು ತಿಳ್ಕೊಂಡ್ವಿ ಹಂಗ ಸ್ವಲ್ಪ ಇಂದ ಪಾಯಿಂಟ್ಸ್ ನೆನಪು ಮಾಡ್ಕೊಳ್ಳೋಣ. ಈಶ್ವರಿ ಸಿ ಹಿಯರ್, ಇಂದ ಪಾಯಿಂಟ್ಸ್ ನೆನಪು ಮಾಡ್ಕೊಳ್ಳೋಣ. ಏನೇನು ಪಾಯಿಂಟ್ಸ್ ಓದಿದ್ವಿ ನಾವು? ಒಂದು, ವಾಹಕದ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಏನು ಉತ್ಪತ್ತಿ ಆಯಿತು? ಕಾಂತಕ್ಷೇತ್ರ ಉತ್ಪತ್ತಿ ಆಯಿತು. ಹೌದನಪ್ಪ? ಮತ್ತೇನು ತಿಳ್ಕೊಂಡ್ವಿ? ವಾಹಕದ ಸುತ್ತಲುವ ಕಾಂತಕ್ಷೇತ್ರ, ಕಾಂತೀಯ ಬಲರೇಖೆಗಳು ಉತ್ಪತ್ತಿ ಆದಂತ ಗೊತ್ತಾಯ್ತು. ಹೌದಾ? ಓಕೆ. ಆಮೇಲೆ ಮತ್ತೇನು ತಿಳ್ಕೊಂಡ್ವಿ? ಆ ವಾಹಕದಿಂದ ಉಂಟಾದ ಕಾಂತಕ್ಷೇತ್ರ ಇತ್ತಲ್ಲ, ಅದ್ರ ದಿಕ್ಕನ್ನು ಸಹ ತಿಳ್ಕೊಂಡ್ವಿ. ಅದ್ರ ದಿಕ್ಕನ್ನು ನಾವೇನು ಏನ್ ಮಾಡಿದ್ವಿ? ತಿಳ್ಕೊಂಡ್ವಿ. ಕಾಂತಕ್ಷೇತ್ರದ ದಿಕ್ಕು ಗೊತ್ತಾಯ್ತಾನೆ? ಎದರಿಂದ ಉಂಟಾಗಿದ್ದು? ವಾಹಕದಿಂದ ಉಂಟಾದ ವಿದ್ಯುತ್ ಪ್ರವಾಹವಿರುವ ವಾಹಕದಿಂದ ಉಂಟಾದ ಕಾಂತಕ್ಷೇತ್ರದ ದಿಕ್ಕು ಸಹ ತಿಳ್ಕೊಂಡ್ವಿ. ಇಲ್ಲಿ ಏನು ತಿಳ್ಕೊಳ್ಳೋಣ? ನೇರವಾದ ವಾಹಕ ನೋಡ್ರಿ, ವಾಹಕ ಹೆಂಗೈತಿ? ಇದು ನೇರವಾಗೈತಿ. ಹೆಂಗೈತಿ ಇದು? ನೇರ. ವೃತ್ತಾಕಾರದ ಏನಾರ ಐತೆ ಇದು? ಇಲ್ಲ. ವಾಹಕ ನೇರವಾಗಿದೆ. ವಾಹಕ ಹೇಗಿದೆ? ನೇರವಾಗಿದೆ. ನೋಡ್ರಿ ಈ ಕಡೆಗೆ, ಒಂದ್ಸರಿ ನೋಡ್ರಿ ಈ ಕಡೆಗೆ. ವಾಹಕ ಹೇಗಿದೆ ಅಂತಪ್ಪ? ನೇರವಾಗಿದೆ. ಇದು ಸ್ವಲ್ಪ ದೊಡ್ಡ ಬರೀತೇನೆ ಅಷ್ಟೇ, ನಮ್ಮ ಮತ್ತೇನು ಚೇಂಜ್ ಮಾಡಲ್ಲ. ಇದನ್ನೇ ಒಂದ್ ಸ್ವಲ್ಪ ಏನ್ ಮಾಡ್ತಾನೆ ನಾನು? ದೊಡ್ಡದು ಬರೀತೇನೆ ಅಷ್ಟೇ, ಮತ್ತೇನು ಚೇಂಜ್ ಮಾಡ್ತಾ ಇಲ್ಲ. ಈ ಕಡೆ ನೋಡ್ರಿ, ಹಾ, ಇದನ್ನ ಒಂದ್ ಸ್ವಲ್ಪ ದೊಡ್ಡದು ಬರ್ತಾನೆ ಅಷ್ಟೇ. ಇಷ್ಟೇ ಇಷ್ಟೇ, ಮತ್ತೇನಿಲ್ಲ ಅಲ್ವಾ? ಇದು ರಂಧ್ರ. ಈ ಕಡೆ ನೋಡಿ, ಎಲ್ಲರೂ ಈ ಕಡೆ ನೋಡಿ, ಕಾರ್ಡ್ಬೋರ್ಡ್ ಇದು ರಂಧ್ರ. ಸ್ವಲ್ಪ ದೊಡ್ಡ ಬರ್ತಾನ. ಸಿ ಹಿಯರ್. ಪ್ರಶ್ನೆ ಏನ್ ಗೊತ್ತಾ? ಈ ಕಡೆ ನೋಡಿ, ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ನೇರವಾದ ವಾಹಕದಲ್ಲಿ ಪ್ರವೇಶಿಸುತ್ತಿರುವ ವಿದ್ಯುತ್ತಿನಿಂದ ಉಂಟಾದ ಕಾಂತಕ್ಷೇತ್ರದ ಗುಣಲಕ್ಷಣಗಳನ್ನ ಬರೆಯಿರಿ ಅಂತ ಬರುತ್ತೆ. ನೇರವಾದ ವಾಹಕ ಐತಿ, ಇದರಿಂದ ಏನು ಉತ್ಪತ್ತಿ ಆಗತ್ತಂತೆ? ಕಾಂತಕ್ಷೇತ್ರ ಉತ್ಪತ್ತಿ ಆಗತ್ತೆ. ಅದ್ರ ಗುಣಗಳೇನು? ಅದನ್ನ ಬರಿಬೇಕು ನೀವು ಪರೀಕ್ಷೆಯಲ್ಲಿ. ಅದನ್ನ ಬರಿಬೇಕು ಅಂತಂದ್ರೆ ಇದನ್ನ ಹೇಳೋದು ಕ್ಲೀನಾಗಿ ಕೇಳಿಕೊಂಡ್ರೆ ಮಾತ್ರ ಬರಿತಿರಿಲ್ಲ ಅಂದ್ರೆ ಬರೆಯಕ್ಕೆ ಸಾಧ್ಯ ಇಲ್ಲ. ಸ್ಟಾಪ್ ರೈಟಿಂಗ್. ಈ ಕಡೆ ನಾ ಹೇಳೋದನ್ನ ಕೇಳ್ಕೊಂಡ್ರೆ ಮಾತ್ರ ಬರಿತೀರಿ, ಇಲ್ಲಾಂದ್ರೆ ನೀವೆಷ್ಟು ಓದಿ ಬರ್ತೀನಿ ಅಂತಂದ್ರೂ ಆಗೋದಿಲ್ಲ. ಈ ಕಡೆ ಕೇಳಿ. ಇಲ್ಲಿ ನೋಡಿ, ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ನೇರವಾದ ತಾಮ್ರದ ತಂತಿ XY ದಪ್ಪನಾದ ತಾಮ್ರದ ತಂತಿಯನ್ನ ಒಂದು ಕಾರ್ಡ್ಬೋರ್ಡ್ ಅನ್ನು ಕಟ್ಟಿರುತ್ತೆ. ನಡುವೆ ಅದಕ್ಕೆ ರಂಧ್ರವನ್ನ ಮಾಡಿ ತಾಮ್ರದ ತಂತಿಯನ್ನ ಆ ರಂಧ್ರದ ಒಳಗೆ ಸಿಕ್ಕಿಸಿ ಸೇರಿಸಿ ಗಟ್ಟಿಯಾಗಿ ಕಾರ್ಡ್ಬೋರ್ಡ್ ಹಿಡಿದಿಟ್ಟುಕೊಂಡಿರುವಂತೆ ಸೇರಿಸಿ, ಇದರ ಮೇಲೆ ಒಂದು ಬಿಳಿ ಹಾಳೆಯನ್ನು ಅಂಟಿಸಿ ಅದರ ನಡುವೆ ರಂಧ್ರವನ್ನ ಮಾಡಿ ತಂತಿಯನ್ನ ಸಿಕ್ಕಿಸಿ, ನಂತರ ಇದನ್ನ ಬದಲಾಗುವ ರೋಧ ಸೇರಿಸಿ, ಅಮೀಟರ್ಗೆ ಸೇರಿಸಿ, ವಿದ್ಯುತ್ ಕೋಶಕ್ಕೆ ಸೇರಿಸಿ, ಪ್ಲಗ್ ಕೀಗೆ ಸೇರಿಸಿ ವಿದ್ಯುತ್ ಮಂಡಲ ರಚನೆ ಮಾಡಿ. ಸರಿನಪ್ಪ? ಪ್ಲಗ್ ಕೀನ ಹಾಕಿಲ್ಲ, ಪ್ಲಗ್ ಕೀ ಹಾಕಿಲ್ಲ ಅಂದ್ರೆ ಇದಕ್ಕೇನು ವಿದ್ಯುತ್ ಇರ್ತದ? ಪ್ಲಗ್ ಕೀ ಹಾಕಿದ್ವಿ. ಅದಕ್ಕಿಂತ ಮುಂಚಿತ ಒಂದು ಪಾಯಿಂಟ್ ಹೇಳ್ಬೇಕಾಗಿತ್ತು ನಾನು. ಈ ಕಬ್ಬಿಣದ ಪುಡಿ ಇರ್ತದಲ್ಲ, ಕಬ್ಬಿಣದ ಪುಡಿಗೆ ವಿಜ್ಞಾನ ಭಾಷೆಯಲ್ಲಿ ಏನಂತ ಕರೀತಾರಪ್ಪ ಅಂದ್ರೆ ಕಬ್ಬಿಣದ ರಜಗಳು ಅಂತ ಕರೀತಾರೆ. ಕಬ್ಬಿಣದ ರಜಗಳು ಇದ್ರ ಮೇಲೆ ಹಾಕ್ಬಿಡ್ರಿ, ಹಿಂಗ ಹಾಕ್ಬಿಡಲ್ಲ. ಕಬ್ಬಿಣದ ರಜಗಳನ್ನ ಹಿಂಗ ಹಾಕಿ ಏನಾಗುತ್ತೆ? ಸುತ್ತಿರುವ ಕಬ್ಬಿಣದ ರಜಗಳನ್ನ ಹಾಕಿದೆ. ಕಬ್ಬಿಣದ ಪುಡಿ ಇಲ್ಲಿ ಪ್ಲಗ್ಗೆ ಹಾಕಿಲ್ಲ ನಾವು. ಹಾಕಿದ ತಕ್ಷಣ ಇದ್ರ ಮೂಲಕ ಏನಾಗ್ತಿತ್ತು? ಅವಾಗ ವಿದ್ಯುತ್ ಪ್ರವಾಹ ಹರಿಯುತ್ತೆ. ಏನಾಗುತ್ತೆ? ಇದ್ರ ಮೂಲಕ ವಿದ್ಯುತ್ ಪ್ರವಾಹ ಹರಿಯುತ್ತೆ. ಯಾವ್ದ್ರ ಮೂಲಕ? XY ಮೂಲಕ. ಹಾಗಾದ್ರೆ ಕಬ್ಬಿಣದ ರಸಗಳು ಏನಾಗಬೇಕು ಕೇಳಿ ನೋಡೋಣ. ಈ ಕಡೆ ಕೇಳಿ, ಕಬ್ಬಿಣದ ಪುಡಿ ಅಥವಾ ಕಬ್ಬಿಣದ ರಸಗಳು ಏನಾಗಬೇಕು ಕೇಳಿ ನೋಡೋಣ.
ಹೆಂಗ ಹೆಂಗ ಜೋಡಣೆಗೊಳ್ಬೇಕು ಅವು ಇವು ಹಾಕಿದ ಸುತ್ತಲೂ ಹೆಂಗ್ ಜೋಡಣೆಗೊಳ್ತಾ ಗೊತ್ತಾನೆ. ಈ ಕಾರ್ಡ್ಬೋರ್ಡ್ಗೆ ನಿಧಾನವಾಗಿ ಕುಟ್ಟಿ ಹಿಂಗೊಸರೆ ಇದನ್ನ ಒಂದ್ಸರಿ ಸೌಂಡ್ ಮಾಡೋಕೆ ಯಾಕೆ ಹೇಳು, ಈ ಪುಡಿ ಹಾರಿ ಬಿಡ್ಬೇಕಲ್ಲ, ಅದಕ್ಕೆ ಅದಕ್ಕೆ ಕುಟ್ಬೇಕು ಹಿಂಗೆ ಕುಟ್ಬೇಕು. ಕುಟ್ಟಿದ ತಕ್ಷಣ ಏನಾಯ್ತು ಗೊತ್ತಾ, ಈ ಪುಡಿ ಹಾರಿ ಬಿಡುತ್ತಲ್ಲ ಅವು ಹೆಂಗ ಜೋಡಣೆಗೊಂಡು ಅಂತ ಗೊತ್ತಾವು ಹಿಂಗಿದ್ದವು ಓಸು ತಮ್ಮ ಪಾಡಿಗೆ ತಾವು ಹಿಂಗೆ ಜೋಡಣೆಗೊಂಡು ಅಂತ. ಈ ತರ ಜೋಡಣೆ ಯಾಕಂದ್ರೆ ಜೋಡಣೆಗೊಂಡದವು ಹೇಳಿದ್ದೆ ನಾನು ಕಳೆದ ತರಗತಿ. ಯಾಕೆ ಜೋಡಣೆಗೊಂಡವು, ಯಾವ ರೇಖೆಗಳು ಅಂತ ಅಂದಿದ್ದು ನಾನು, ಕಾಂತೀಯ ಕಾಂತಿ ನೋಡಿ. ಇದ್ರ ಮೂಲಕ ನಾವು ಅದಕ್ಕೊಂದು ವಾಕ್ಯ ಕಂಡುಹಿಡಿಬಹುದು, ಕಾಂತಿ ತಿಳ್ಕೋಬಹುದು. ಕಾಂತೀಯ ಬಲರೇಖೆಗಳು ಅಂದ್ರೆ ಏನು, ಕಾಂತಕ್ಷೇತ್ರದ ಸುತ್ತಲೂ ಇರುವ ಅಥವಾ ಕಾಂತದ ಸುತ್ತಲೂ ಇರುವ ಕಾಂತೀಯ ಬಲ ಪ್ರಭಾವದ ಗುಂಟ ಕಬ್ಬಿಣದ ರಸಗಳು ರೇಖೆಗಳ ರೀತಿಯಲ್ಲಿ ಜೋಡಣೆಗೊಂಡಿರುತ್ತವೆ. ಅವುಗಳನ್ನೇ ಕಾಂತೀಯ ಬಲರೇಖೆಗಳು ಎನ್ನುವರು ಅಂತ ಹೇಳಿದ್ದೆ ನಾನು. ಅದೊಂದು ನೆನಪು ಮಾಡ್ಕೊಂಡ್ರೆ ಇದ್ರ ಮೂಲಕ ಎಸ್. ಈಗ ನಾವೇನ್ ಮಾಡೋಣ ಗೊತ್ತಾ, ಇವು ಕಾಂತೀಯ ಬಲರೇಖೆಯನ್ನು ಜೋಡಣೆಗೊಂಡು ನಮಗೆ ದಿಕ್ಕು ಗೊತ್ತಾಗಲಿಲ್ಲ. ಈಗ ಕಬ್ಬಿಣದ ರಸಗಳು ವಾಹಕದ ಕೇಂದ್ರದ ಸುತ್ತ ಏಕಕೇಂದ್ರೀಯ ವೃತ್ತಗಳ ಮಾದರಿಯಲ್ಲಿ, ಏಕಕೇಂದ್ರೀಯ ಅಂದ್ರೆ ಏನ್ ಗೊತ್ತಾ, ಒಂದಾ ಒಂದು ಕೇಂದ್ರ ಹಲವು ವೃತ್ತಗಳು ಅಂತ, ಇದಕ್ಕೆ ಅಂತ ಕರೀತಾರೆ ಏಕಕೇಂದ್ರೀಯ. ಕಬ್ಬಿಣದ ರಸಗಳು ವಾಹಕದ ಸುತ್ತಲೂ ಏಕಕೇಂದ್ರೀಯ ಮಾದರಿಯಲ್ಲಿ ವೃತ್ತಾಕಾರ ಮಾದರಿಯಲ್ಲಿ ಜೋಡಣೆಗೊಂಡವು. ನಾವು ದಿಕ್ಕು ಗೊತ್ತಾಗಿಲ್ಲ ನಮಗೆ, ದಿಕ್ಕು ಹೆಂಗ್ ಕಂಡು ಹಿಡಿಯೋದು, ಇಲ್ಲಿ ಯಾವುದೋ ಒಂದು ಬಿಂದುನಪ್ಪ ಪಿ ಪಿ ಅಂತಕ್ಕಂಥ ಒಂದು ಪಾಯಿಂಟ್. ಯಾಕೆ ಪಿ ತಗೊಂಡ್ವಿ, ಪಾಯಿಂಟ್. ಇಲ್ಲಿ ಸೂಚಿಕಾಂತವನ್ನ ಇರಿಸಿ, ಗೊತ್ತಾಯ್ತಲ್ಲ ನಿಮಗೆ, ಸೂಚಿಕಾಂತ ಯಾವಾಗ ಯಾವ ದಿಕ್ಕಿ ನೋಡ್ತಾ ಇರ್ತೈತಿ, ಉತ್ತರ. ಅದು ಇಲ್ಲಿ ಕಾಂತಕ್ಷೇತ್ರ ಐತಿ, ಇಲ್ಲಿ ಕಾಂತಕ್ಷೇತ್ರ ಐತಿ, ಏನಂತ ಅವಾಗ ವಿಚಲನೆ ಹೊಂತಂತ. ಅವಾಗ ಏನಾಯ್ತು, ವಿಚಲನೆ, ಪೂರ್ವ ವಿಚಲನೆ ಹೊಂತು ಅಂತ ಇಟ್ಕೊಳ್ಳಿ. ಅವಾಗ ಕಾಂತಕ್ಷೇತ್ರದ ದಿಕ್ಕು ಯಾವ ದಿಕ್ಕಿಗೆ ಐತಿ ಅಂತ ಅರ್ಥ, ಪೂರ್ವ. ಇಲ್ಲಿ ನಾವು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಬದಲಿಸಿದ್ವಿ ಅಂತ ಇಟ್ಕೊಳ್ಳಿ, ಮತ್ತೆ ವಿಚಲನೆ ಏನಾಗುತ್ತೆ, ವಿರುದ್ಧ ದಿಕ್ಕಿನತ್ತ ಪಶ್ಚಿಮ ವಿಚಲನೆ ಅಂತ. ಅಂದ್ರೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸಿದರೆ ಕಾಂತಕ್ಷೇತ್ರದ ದಿಕ್ಕೂ ಸಹ ಏನಾಗುತ್ತೆ, ಬದಲಾಗುತ್ತೆ. 2 ಪಾಯಿಂಟ್ ಸಿಕ್ಕೋ ನಮಗೆ. ಒಂದನೇ ಪಾಯಿಂಟ್ ಏನು, ನೇರವಾದ ವಾಹಕದ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಉಂಟಾಗುವ ಕಾಂತಕ್ಷೇತ್ರ ಹೆಂಗಿರ್ತೈತಿ, ಉಂಟಾಗುವ ಕಾಂತಕ್ಷೇತ್ರ ಏಕಕೇಂದ್ರೀಯ ಕಾಂತೀಯ ಬಲರೇಖೆಗಳು ಏಕಕೇಂದ್ರೀಯ ವೃತ್ತಾಕಾರದ ಮಾದರಿಯಲ್ಲಿ ಜೋಡಣೆಯಾಗಿರ್ತವೆ. ಆ ಕಾಂತೀಯ ಬಲರೇಖೆಗಳ ದಿಕ್ಕು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಅವಲಂಬಿಸಿದೆ. ಈಗೇನ್ ಮಾಡೋದು ಗೊತ್ತಾ, ಇಲ್ಲೇ ನಾವು ಏನಿದ್ರೆ ಹೇಳಿ ನೋಡೋಣ, ಇಲ್ಲಿ ಸೂಚ್ಯಕಾಂತ ಇಟ್ಟಿರ್ತಾನೆ, ಇದನ್ನು ಹತ್ರವೇ, ಇದನ್ನೇನ್ ಮಾಡೋಣ, ಹತ್ರವೇ. ಹತ್ರ ಹೋದ ತಕ್ಷಣ ವಿಚಲನೆ ವೇಗವಾಗಿ ಆಗುತ್ತೆ, ಆ ಕಡೆ ಈ ಕಡೆ ವಿಚಲನೆ ಬೇಗ ಆಗುತ್ತೆ. ಇದು ನಂಗೆ ದೂರವೇ, ಇಲ್ಲಿ ತರ ಈಗ ವಿಚಲನೆ ನಿಧಾನವಾಗಿ ಆಗುತ್ತೆ. ಇದರ ಅರ್ಥ ಏನ್ ಗೊತ್ತಾ, ವಾಹಕದ ಹತ್ತಿರ ಹೋದಂತೆ ಕಾಂತಕ್ಷೇತ್ರ ಏನಾಯ್ತು, ಹೆಚ್ಚಾಗುತ್ತದೆ. ವಾಹಕದಿಂದ ದೂರ ಹೋದಂತೆ ಕಾಂತಕ್ಷೇತ್ರವು ಕೂಡ 2ನೇ ಪಾಯಿಂಟ್ ಸಿಗ್ತದೆ. ನೆಕ್ಸ್ಟ್, ವೃತ್ತಾಕಾರದ ಕಾಂತೀಯ ಬಲರೇಖೆಗಳು ವಾಹಕದಿಂದ ದೂರ ಹೋದಂತೆ ದೊಡ್ಡ ವೃತ್ತಾಕಾರವಾಗಿ ಬದಲಾಗುತ್ತವೆ. ಅಂದ್ರೆ ದೂರ ಹೋದಂತೆ ಏನಾಗ್ತದಂತೆ ನೋಡಿ, ವೃತ್ತಗಳು ದೊಡ್ಡವು. ಇದೇನಂತಂತೆ, ವೃತ್ತಗಳು ದೊಡ್ಡವು, ಹತ್ತಿರ ಹೋದಂತೆ ವೃತ್ತಗಳು ಸಣ್ಣವು. ಅರ್ಥ ಆಯ್ತಾ? ಓಕೆ, ಬರ್ತೇನೆ ಈಗ ಬರ್ಸ್ಕೊಳ್ತಾರೆ. ಪ್ರಶ್ನೆ ನೇರವಾದ ವಾಹಕದಲ್ಲಿ ಪ್ರವೇಶಿಸುವ ವಿದ್ಯುತ್ತಿನಿಂದ ಉಂಟಾದ ಕಾಂತಕ್ಷೇತ್ರದ ಗುಣಲಕ್ಷಣಗಳನ್ನು ಬರೆಯಿರಿ. ಉಂಟಾದ ಕಾಂತಕ್ಷೇತ್ರದ ಗುಣಲಕ್ಷಣಗಳನ್ನು ಬರೆಯಿರಿ.
ಒಂದನೇ ಪಾಯಿಂಟ್. ವಾಹಕದ ಸುತ್ತಲೂ ಕಾಂತೀಯ ಬಲರೇಖೆಗಳು ಏಕಕೇಂದ್ರೀಯ ವೃತ್ತಗಳ ಮಾದರಿಯಲ್ಲಿ ಜೋಡಣೆಯಾಗುತ್ತವೆ. ಏಕಕೇಂದ್ರೀಯ ವೃತ್ತಗಳ ಮಾದರಿಯಲ್ಲಿ ಜೋಡಣೆಯಾಗುತ್ತವೆ. ಗೊತ್ತಾನ? ಇಲ್ಲ ಹೌದಲ್ಲ? ಎರಡನೇ ಪಾಯಿಂಟ್. ದಿಕ್ಸೂಚಿಯ ಸೂಜಿಯ ದಿಕ್ಕು ಏನನ್ನು ಅವಲಂಬಿಸಿದೆ? ವಿದ್ಯುತ್ ಪ್ರವಾಹದ ದಿಕ್ಕನ್ನು. ವಿದ್ಯುತ್ ಪ್ರವಾಹದ ದಿಕ್ಕು ಅವಲಂಬಿಸಿದೆ. ವಿದ್ಯುತ್ ಪ್ರವಾಹದ ದಿಕ್ಕು ಅವಲಂಬಿಸಿದೆ. ಹೌದಾ? ವಿದ್ಯುತ್ ಪ್ರವಾಹದ ದಿಕ್ಕನ್ನ ಅವಲಂಬಿಸಿದೆ. ಈಗ ನನ್ನ ಪ್ರಶ್ನೆ ಉತ್ತರ ಕೊಡಿ. ಇಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸಿದಂಗೆ ಕಾಂತಕ್ಷೇತ್ರದ ದಿಕ್ಕು ಏನಾಯ್ತು? ಬದಲಾಯಿತು. ಅದ್ರ ಮುಂದೆ ಬರ್ತೇನೆ. ಆದ್ದರಿಂದ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಿಸಿದಾಗ ಯಾವ ದಿಕ್ಕು ಬದಲಾಯಿತು? ಕಾಂತಕ್ಷೇತ್ರದ ದಿಕ್ಕು ಏನಾಯ್ತು? ಬದಲಾಯಿತು. ಓಕೆ. ಮೂರನೇ ಪಾಯಿಂಟ್. ಈ ಕಡೆ ನೋಡಿ. ಸಿ ಹಿಯರ್. ಈ ಕಡೆ ನೋಡ್ಬೇಕು. ಇಲ್ಲಿ ನೋಡ್ತಾ ಇದ್ದೀರಾ? ಮತ್ತೇನಾಯ್ತು? ನಾವು ದಿಕ್ಸೂಚಿಯನ್ನು ಹತ್ರ ತಂದಾಗ ವಿಚಲನೆ ಜೋರಾಯ್ತು, ದಿಕ್ಸೂಚಿಯನ್ನು ದೂರ ಒಯ್ದಾಗ ವಿಚಲನೆ ಕಡಿಮೆ ಆಯ್ತು. ಇದರ ಅರ್ಥ ಏನು ನೋಡೋಣ. ವಾಹಕದ ಹತ್ತಿರ ಕಾಂತಕ್ಷೇತ್ರ ಹೆಚ್ಚಾಗುತ್ತದೆ, ವಾಹಕದಿಂದ ದೂರ ಹೋದಂತೆ ಕಾಂತಕ್ಷೇತ್ರ ಕಡಿಮೆ ಆಗುತ್ತದೆ. ಬರ್ತೇನೆ. ವಾಹಕದ ಹತ್ತಿರ ಕಾಂತಕ್ಷೇತ್ರ ಏನಿರುತ್ತೆ? ಹೆಚ್ಚಿರುತ್ತೆ, ಕಡಿಮೆ ಇರುತ್ತೆ? ಕಾಂತಕ್ಷೇತ್ರ ಏನಾಗಿರುತ್ತೆ? ಹೆಚ್ಚು ಇರುತ್ತದೆ. ವಾಹಕದ ಹತ್ತಿರ ಏನಿರುತ್ತೆ? ಕಾಂತಕ್ಷೇತ್ರ ಹೆಚ್ಚು ಇರುತ್ತದೆ. ಆದರೆ ವಾಹಕದಿಂದ ದೂರ ಹೋದಂತೆ ಕಾಂತಕ್ಷೇತ್ರ ಏನಾಗುತ್ತೆ? ಕಡಿಮೆ ಆಗುತ್ತದೆ. ಆದರೆ ವಾಹಕದಿಂದ ದೂರ ಹೋದಂತೆ ಕಾಂತಕ್ಷೇತ್ರ ಏನಾಯ್ತು? ಹೇಳಿ ನೋಡೋಣ. ಕಡಿಮೆ ಅಂತ ಹೆಚ್ಚಿಗೆ ಆಯ್ತಾ? ಕಡಿಮೆ ಆಗುತ್ತದೆ. ಲಾಸ್ಟ್ ಪಾಯಿಂಟ್ ಹೇಳ್ತೀನಿ. ನೆಕ್ಸ್ಟ್ ನೋಡಿ. ಇಲ್ಲಿ ಕಾಂತಕ್ಷೇತ್ರ ಇಲ್ಲಿ ತಿಳ್ಕೊಳ್ರಿ. ಸುಮ್ಮನೆ ನೀವು ಕಂಠಪಾಠ ಮಾಡಬಾರ್ದು. ಇಲ್ಲಿ ತಿಳ್ಕೊಳ್ರ. ಇಲ್ಲಿ ನೋಡ್ರ, ಇದು ದಿಕ್ಸೂಚಿಲಿ ಇಟ್ಟದ ನಾವು.
ಹತ್ರ ಒಯ್ದು, ಹತ್ರ ಒಯ್ದ ತಕ್ಷಣ ದಿಕ್ಸೂಚಿ ವೇಗವಾಗಿ ವಿಚಲನವಂತು. ದೂರ ಒಯ್ದು ದಿಕ್ಸೂಚಿ ವಿಚಲನೆ ಏನಾಯ್ತು? ಕಡಿಮೆ ಆಯ್ತು. ಹಂಗಾರೆ ವಾಹಕಕ್ಕೆ ಹತ್ತಿರವಾದಂತ ಕಾಂತಕ್ಷೇತ್ರ ಏನಾಯ್ತು? ಮಾತಾಡಿ, ಹೆಚ್ಚಿಗೆ ಆಗತ್ತೆ. ವಾಹಕದಿಂದ ದೂರವಾದಂತ ಕಾಂತಕ್ಷೇತ್ರ ಏನಾಯ್ತು? ಅದನ್ನ ಈಗ ಬರುತ್ತೆ. ನಾನು ಗೊತ್ತೈತೇನ್ರಿ? ಈಗ ಗೊತ್ತೈತಲ್ವಾ? ಕೊನೆಯದಾಗಿ ಏನ್ ಹೇಳೋಣ, ಇವೇನು ಏಕಕೇಂದ್ರೀಯ ವೃತ್ತಗಳು ಅದಾವಲ್ಲ, ವಾಹಕದಿಂದ ದೂರವಂತ ವೃತ್ತಗಳು ದೊಡ್ಡವಕ್ಕವ ಸಣ್ಣವಕ್ಕದವ? ಹೌದಾನೆ? ಬರ್ಕರ ಒಂದು ಪಾಯಿಂಟ್. ವಾಹಕದಿಂದ ದೂರ ಹೋದಂತೆ ದೂರ ಹೋದಂತೆ ವೃತ್ತಗಳೇನದು? ಮಾತಾಡಿ, ವೃತ್ತಗಳೇನದು? ದೊಡ್ಡವು. ವೃತ್ತಗಳು ದೊಡ್ಡದಾಗುತ್ತವೆ. ವೃತ್ತಗಳೇನದು? ದೊಡ್ಡದಾಗುತ್ತವೆ. ವಿದ್ಯಾರ್ಥಿಗಳೇ, ಎಲ್ಲ ಈ ಕಡೆ ಬೋರ್ಡ್ ಕಡೆ ನೋಡಿ. ನಿಮಗೆ ಗೊತ್ತಿದೆ, ಏನ್ ಗೊತ್ತಿದೆಯಪ್ಪ ಅಂತಂದ್ರೆ, ಈ ಕಡೆ ನೋಡಿ, ವಾಹಕ ವಿದ್ಯುತ್ ಪ್ರವಾಹ ಇವರು ವಾಹಕ ಏನು ಉತ್ಪತ್ತಿ ಮಾಡ್ತೈತೆ ಅಂತ ಹೇಳಿದೀನಿ. ಕಮಾನ್, ನೀವೇ ಹೇಳಿದ್ರು. ಒಂದು ವಾಹಕದ ಮೂಲಕ ವಿದ್ಯುತ್ ಹರಿತು ಅಂದ್ರೆ ಆ ವಾಹಕದ ಸುತ್ತಲಿಗೆ ಏನು ಉತ್ಪತ್ತಿ ಆಗೈತೆ ಅಂತ ಹೇಳಿದ್ದೆ. ವೆರಿ ಗುಡ್. ಹೌದು, ಮಾತಾಡಿ. ಏನು ಉತ್ಪತ್ತಿ ಆಗೈತಿ? ಕಾಂತ ಕ್ಷೇತ್ರ ಅಥವಾ ಕಾಂತೀಯ ಬಲರೇಖೆಗಳು ಅಥವಾ ಕಾಂತ ಶಕ್ತಿ ಉತ್ಪತ್ತಿ ಆಗೈತೆ ಅಂತ ಹೇಳಿದ್ದೆ ನಾನು, ಅಲ್ವಾ? ಈ ಕಡೆ ಕೇಳಿ. ಹಾಗಾದ್ರೆ ಆ ಕಾಂತ ಕ್ಷೇತ್ರದ ದಿಕ್ಕು ನಮಗೆ ಗೊತ್ತಾಗಿಲ್ಲ ಅಲ್ವಾ? ದಿಕ್ಕೇನಾದ್ರು ಗೊತ್ತಾಗಿತ್ತ ನಮಗೆ? ಅಲ್ಲ. ಹೇಗೆ ತಿಳ್ಕೊಳ್ಳೋದು ಹಂಗಾರೆ ದಿಕ್ಕನ್ನ ಹೇಗೆ ತಿಳ್ಕೊಳ್ಳೋದು? ನೋಡಿ, ನಮ್ಗೆ ಇಲ್ಲಿವರೆಗೆ ಗೊತ್ತೈತಿ. ಎಲ್ಲಿವರೆಗಿವೆ? ಈ ಕಡೆ ಕೇಳಿ. ಒಂದು ವಾಹಕ ಇದೆ, ವಿದ್ಯುತ್ ಹರಿಸಿದ್ವಿ, ಅದ್ರ ಸುತ್ತಲಿಗೆ ಏನು ಉತ್ಪತ್ತಿ ಆಯ್ತು? ಕಾಂತ ಕ್ಷೇತ್ರ ಉತ್ಪತ್ತಿ ಆಯ್ತು ಅಂತ ಗೊತ್ತಾಗಿದೆ. ದಿಕ್ಕ ಹೆಂಗ್ ತಿಳ್ಕೊಳ್ಳೋದು? ದಿಕ್ ತಿಳಿಯಲು ಸರಳವಾದ ಒಂದು ಚಟುವಟಿಕೆ. ಏನ್ ಚಟುವಟಿಕೆ? ಒಂದು ವಾಹಕ ಐತೆ ಅಂತ ಇಟ್ಕೊಳ್ಳಿ. ಇದೇ ವಾಹಕನಪ್ಪ, ಇದೇ ವಾಹಕ. ಇದನ್ನ ಏನ್ ಮಾಡೋದು? ಬಲಗೈ, ನನ್ನ ಬಲಗೈ ಇದು ಹಿಂಗ್ ಹಿಡ್ಕೊಂಡ್ರ ಈ ಹೆಬ್ಬೆರಳು ಏನನ್ನ ಸೂಚನೆ ಮಾಡುತ್ತಂತೆ? ವಿದ್ಯುತ್ ಪ್ರವಾಹದ ದಿಕ್ಕನ್ನ. ಈ ಪುಟದ ನೋಡಲಿ, ಹೆಬ್ಬೆರಳು ಏನ್ ಸೂಚನೆ ಮಾಡುತ್ತೆ? ವಿದ್ಯುತ್ ಪ್ರವಾಹದ ದಿಕ್ಕನ್ನ. ಇನ್ನು ಉಳಿದ ಬೆರಳುಗಳು ಕಾಂತೀಯ ಬಲರೇಖೆಗಳು ಅಥವಾ ಕಾಂತ ಕ್ಷೇತ್ರವನ್ನ ಸೂಚನೆ ಮಾಡುತ್ತವೆ. ಇಷ್ಟ ಈ ನಿಯಮ ಒಂದಕ್ಕೆ ಬರುತ್ತೆ. ಹೇಳೇನು ಸರಿ? ಈ ಕಡೆ ಕೇಳಿಸ್ಕೊಳ್ಳಿ. ಬಲಗೈ ಹೆಬ್ಬೆರಳ ನಿಯಮ ಬರೆಯಿರಿ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ಅಂದ್ರೆ, ವಿದ್ಯುತ್ ಪ್ರವಾಹವಿರುವ ವಾಹಕ ತಂತಿಯನ್ನ ಬಲಗೈನಲ್ಲಿ ಹಿಡಿದ ಎಂದು ಭಾವಿಸಿದಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಉಳಿದ ಎಲ್ಲಾ ಬೆರಳುಗಳು ಕಾಂತೀಯ ಬಲರೇಖೆಗಳು ಅಥವಾ ಕಾಂತ ಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತವೆ. ಗೊತ್ತಾಯ್ತಲ್ಲ? ಬರ್ಕಂಡು ಪ್ರಶ್ನೆ